ಹಾಗಾದ್ರೆ ಎಷ್ಟು ಸಾಂಗ್ ಇದೆ ಟೋಟಲ್ ಇದರಲ್ಲಿ ಹೀರೋನ್ ಜೊತೆ? 4 ಸಾಂಗಾ? 4 ಸಾಂಗ್ ಹೇಳಿದ್ದು ಎಷ್ಟು ಸಾಂಗ್ ಇದೆ ಅಂತ ಸರ್ ಬಗ್ಗೆ ಕ್ರಿಕೆಟ್ ಆಡಕ್ ಹೋಯ್ತಲ್ಲ ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ. ಸರಿ ಹೇಳಿ ಹೇಳಿ. ಸಿನಿಮಾನಲ್ಲಿ 4 ಸಾಂಗ್. ಓಕೆ. ಸಿನಿಮಾನಲ್ಲಿ 4 ಸಾಂಗ್. ಹೀರೋಯಿನ್ ಜೊತೆ 2 ಸಾಂಗ್. ಒಂದು ತುಂಬಾ ಬಾನಾಂಶಗಳು, ಅದು ತುಂಬಾ ಮಗುದಾಗೆ ಒಂದು ಇರುವಂತ ಸಾಂಗ್. ಇನ್ನೊಂದು ಸಾಂಗ್ ಇದೆ, ಒಂದು ಸುಗಿ ಹುಡುಗ ಸಾಂಗ್, ಅದೊಂದಿದೆ ಡ್ಯಾನ್ಸ್. ಇನ್ನೊಂದೊಂದು ಸಾಂಗ್ ಇದೆ, ಏನೋ ಒಂದಿದೆ, ಒಟ್ಟು ಸಾಂಗ್ ಇದೆ, ಒಟ್ಟು 4 ಸಾಂಗ್ ಇದೆ. ಸಾಂಗ್ ಇದೆ ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ ಸರ್. ಓಕೆ ಸರ್, ಈಗ ಶಶಿಕುಮಾರ್ ಸರ್ ಅವ್ರ ಬಗ್ಗೆ ಹೇಳ್ತೀರಾ? ತುಂಬಾ ಸೀನಿಯರ್ ಆರ್ಟಿಸ್ಟ್, ಓಕೆನಾ? ಸೊ ಅವ್ರ ಬಗ್ಗೆ ಹೇಳ್ತೀರಾ ಈಗ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಆಗಲಿ? ತುಂಬಾ ಪವರ್ಫುಲ್, ತುಂಬಾ ಪವರ್ಫುಲ್. ಐ ಥಿಂಕ್ ಒಂದು ಸಿನಿಮಾಗೆ ಒಂದು ಚೇಂಜ್ ಓವರ್ ಕೊಡೋದು ಅವರು. ಅವ್ರ ಎಂಟ್ರಿಗೆ ಬಂದಾಗ ಸೊ ಅದೊಂದು ಒಳ್ಳೆ ಚೇಂಜ್ ಓವರ್ ಇದೆ. ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಆಮೇಲೆ ಅದೇನೋ ನಾವಲ್ಲೇ ಹೇಳ್ದಂಗೆ ನಮ್ಮೆಲ್ಲರಿಗೂ ಕಾಂಬಿನೇಷನ್ ಶಶಿಕುಮಾರ್ ಸರ್, ಅದು ಐ ಥಿಂಕ್ ಒಂದು ತುಂಬ ವೇಟೇಜ್ ಇದೆ. ಸೊ ಅಂದ್ರೆ ಸರ್ ಯಾವ ಬಿಡುಗಡೆ ಆಗ್ತದೆ ಸಿನಿಮಾ? ಸದ್ಯದಲ್ಲೇ. ಎಲ್ಲ ಅವ್ರು ಹೇಳ್ತಾ ಇದ್ದಾರೆ ಸದ್ಯದಲ್ಲಿ. ಯಾವಾಗ ಸರ್, ಯಾವಾಗ ಅಂತ ಯಾವಾಗ ಕಾಯ್ತಾ ಇದ್ದಾರೆ? ಜನಗಳು ಕಾಯ್ತಾ ಇದ್ದಾರೆ, ಬೆಂಗಳೂರು ಹಿಂಗೆ ಕಾಯ್ತಾ ಇದ್ದಾರೆ. ಯಾರು ಕಾಯ್ತಾರೆ? ಜನಗಳು ಕಾಯ್ತಾ ಇದ್ದಾರೆ, ಈ ಸಿನಿಮಾ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಯಾವಾಗ ಅಂತ ರಿಲೀಸ್? ಏಪ್ರಿಲ್ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಏಪ್ರಿಲ್ ಪ್ಲಾನ್ ಮಾಡೋಣ ಅಂತ, ಬಟ್ ನೋಡ್ಬೇಕು ನಿರ್ಮಾಪಕರು ಯಾವ ಥರ ಡಿಸೈಡ್ ಮಾಡ್ತಾರೆ. ನಾವು ಎನಿ ಟೈಮ್ ರೆಡಿ, ನಿಮ್ಗೆ ಗೊತ್ತಲ್ಲ, ಕರ್ದಾಗಲ್ಲ ಅರ್ಧ ಗಂಟೆ ಲೇಟಾಗೂ ಬರಲ್ಲ. ಇಲ್ಲ ಸರ್, ಅದೇಂತೂ ಇಲ್ಲ, ಅದ್ರ ಬಗ್ಗೆ ಏನು ಹೇಳೋಂಗಿಲ್ಲ ಸರ್. ನಿಮಗೆ ಡೌಟ್ ಇದು ವಿತ್ ಲೇಟ್ ಆಯ್ತು. ಪರ್ಟಿಕ್ಯುಲರ್ಲಿ ಕೇಳ್ತಿರ್ತಾರೆ, ನೀವಿಬ್ರದ್ದು ಕಾಂಬಿನೇಷನ್ ಸಿನಿಮಾ ಬರ್ತಿದೆಯಲ್ಲ, ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಸರ್. ಓಕೆ. ಸೊ ಇಬ್ರು ಕಾಂಬಿನೇಷನ್ ಮಾಡಿಸ್ತಾರೆ, ರಿಲೀಸ್ ಡಿಸ್ಟ್ರಿಬ್ಯೂಷನ್ ಅವರೇ ಮಾಡ್ತಾರೆ. ಅವರೇನಾ? ಫುಲ್ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಅದು ಬಿಗ್ ಬಾಸ್ ಬಗ್ಗೆ ಕಾನ್ಫಿಡೆಂಟ್ ಜಾಸ್ತಿ ಬಂದ್ಬಿಟ್ಟಿದೆ ಅಲ್ಲ? ಕಾನ್ಫಿಡೆನ್ಸ್ ಹುಡುಗಿಂದ ಇದೆ ಜಾಸ್ತಿ. ಹೌದಾ? ಅವ್ರು ಸೆಲೆಕ್ಟ್ ಆಗ್ಬಿಟ್ರಲ್ಲ, ಯಾಕೆ ನೀವು ಸೆಲೆಕ್ಟ್ ಆಗ್ಬಿಟ್ರಿ? ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರಲ್ಲ, ಕೇಳಿಸ್ಕೊಂತಾ ಇದೀನಿ. ಇಲ್ಲ ಮಾತಾಡಿ, ನಾನು ಮಾತಾಡ್ತಾ ನಿಲ್ಸಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತೈತೆ. ಮಾತಾಡಿ, ಸೌಂಡ್ ಬಾಕ್ಸ್ ಡಯಟ್ ಫುಡ್ ಬಗ್ಗೆ ಎಲ್ಲ ಒಳ್ಳೆ ನೀನು ಹೇಳ್ತೀನಿ ಅಂದ್ರೆ ಹೇಳಿಲ್ಲ. ಏನ್ ಹೇಳಿ, ಏನೋ ಒಳ್ಳೇದೇನೋ ಹೇಳ್ತೀನಿ ಅಂದ್ರೆ ಅವ್ರ ಬಗ್ಗೆ ತುಂಬಾ ಅವಾಗಲೇ ಎಷ್ಟು ಹೇಳ್ದೆ ಅನ್ನು ಅವ್ರ ಜೊತೆ. ಲೈಕ್ ಐ ಫೀಲ್ ಸೋ ಲಕ್ಕಿ ಅವ್ರ ಜೊತೆ ನಾನು ಕೆಲಸ ಮಾಡಿರೋದು. ಇಂಡಸ್ಟ್ರಿಲಿ ನನಗೆ ಎಸ್ಪೆಷಲಿ ಯಾರು ಫ್ರೆಂಡ್ ಇದಾರಾ ಅಂತ ಅಂದ್ರೆ ಐ ಕ್ಯಾನ್ ಪ್ರೌಡ್ಲಿ ಸೇ ಅವ್ರು ಇದಾರೆ. ಇವ್ರಿಗೆ ಕೇಳ್ಬೇಡಿ. ಹೌದಾ? ಬೇರೆ ಬೇರೆ ತರ ಯೋಚನೆ ಮಾಡ್ತಾರ. ನೀವೇನ್ ಹೇಳ್ತೀರಿ ಇವ್ರ ಬಗ್ಗೆ? ಹೇಗೆ? ಯಾಕೆ ಊರ್ ಸಿನಿಮಾ ಮಾಡಿದಿರಾ ಅಂದ್ರೆ ನಿಮ್ಗೆ ಗೊತ್ತಿರಲಿಲ್ಲ. ಇನ್ನು ಇವಾಗ ಹೇಳ್ತಾರೆ, ಕಟ್ಟಾದ್ಮೇಲೆ ಬಾಗಿಲು ತುಂಬ ಇನ್ನೊಂದು ಹೇಳ್ತಾರೆ. ಹೌದಾ? ಹೌದಾ? ಹೇಳಿ ಸರ್, ನೀವೇ ಹೇಳ್ಬಿಡಿ. ಅವ್ರು ನಿಮ್ಮನ್ನೇ ಹೇಳ್ತಾ ಇದ್ದಾರೆ. ಹೌದು, ಮಾಡಿದೀವಿ ಸಿನಿಮಾಗಳ ಜೊತೆಗೆ. ಓಕೆ. 3 ಸಿನಿಮಾ ಮಾಡಿದೀವಲ್ಲ. ದಟ್ ಸಾಂಗ್ ಐ ಥಿಂಕ್ ಚೆನ್ನಾಗಿ ವರ್ಕೌಟ್ ಆಯ್ತು. ಇಟ್ಸ್ ಗುಡ್, ನ್ಯಾಚುರಲ್ ಆಗಿ ಕಾಣುತ್ತೆ. ಯಾಕಂದ್ರೆ ಐ ಥಿಂಕ್ ತುಂಬಾ ಲೈಕ್ ಅವರು ಒಂದು ಆ ಥರ ಇದ್ದಾಗ ಇದು ಸಾಂಗ್ ನೋಡಿದವ್ರಿಗೆ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ವರ್ಕ್ಔಟ್ ದಟ್. ಅಲ್ಲ, ಇದಕ್ಕಿಂತ ಮುಂಚೆ ಸಿನಿಮಾದಲ್ಲಿ ಕಾಂಬಿನೇಷನ್ ಅಷ್ಟು ಇದಾಗಿರ್ಲಿಲ್ಲ ಸಾಂಗು? ಅಂದ್ರೆ ಇತ್ತು. ಅಲ್ಲ, ಇದ್ರಲ್ಲಿ ಜಾಸ್ತಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ಈಗ? ಇಲ್ಲ, ಇದರಲ್ಲಿ ಕೆಮಿಸ್ಟ್ರಿ ಜಾಸ್ತಿ ಆಗಿದೆ. ಇಲ್ಲ ಅಂದ್ರೆ ಆ ಥರ ಇಲ್ಲ, ದೂರ ಇರೋ ಕೆಮಿಸ್ಟ್ರಿ. ಅಲ್ಲ, ಈ ಸಾಂಗ್ ತುಂಬಾ ಕೆಮಿಸ್ಟ್ರಿ ಚೆನ್ನಾಗಿ. ಆ ಪಿಕ್ಚರ್ ಒಂದು ಬೀಚ್ ಸಾಂಗ್ ಎಲ್ಲ ಇತ್ತು, ಬಟ್ ಇದರಲ್ಲಿ ಬೀಚ್ ಇರ್ಲಿಲ್ಲ. ಬರೀ ಫ್ಲವರ್ ಅಂಗಡಿ, ಬೆಟ್ಟ ಗುಡ್ಡ. ಹೌದು, ಹೇಳಿ. ಅದನ್ನು ಬೆಟ್ಟ ಗುಡ್ಡದಲ್ಲಿ ಸಮಾರ ಕೊಡೋದು, ಗುಡ್ಡದ ಮೇಲೆ. ಅದು ಎಡಕಲ್ಲ ಗುಡ್ಡದ ಮೇಲೆ ಹಳೆ ಸಿನಿಮಾ. ಈ ಗುಡ್ಡದ ಮೇಲೆ ಕರ್ಬಿಟ್ಟು ದುಡ್ಡು ಇಸ್ಕೊಂಡಿದ್ಯಾ ವಾಪಸ್ ಕೊಡು ಅಂದ್ಬಿಟ್ಟು ಕಪಾಳಕ್ಕೆ ಹೊಡಿತಾರೆ. ಓ, ಹಂಗೆ. ಅಂದ್ರೆ ಸಿನಿಮಾನಲ್ಲಿ ನಾನು ನಿಜಲ್ಲಿ ಇಸ್ಕೊಂಡಿದ್ದೆ ನಾನು ಏನಿಲ್ಲ ಇಲ್ಲ, ಇಸ್ಕೊಂಡು ಆಮೇಲೆ ಕಪಾಳಕ್ಕೆ ಹೊಡೆಯಲ್ಲ. ಓಕೆ, ಸರಿ ಸರ್. ಓಕೆ, ಸೊ ಹಾಗೀಗ ಇನ್ನೊಂದು ವಿಚಾರ ಸರ್. ಸೊ ಈಗ ಅಪ್ಪು ಸರ್ ಅವ್ರ ಬರ್ತಡೇ ಇದೆ ನಾಳೆ, ಅದ್ರ ಬಗ್ಗೆ ಹೇಳ್ತೇನೆ ಸರ್. ಸರ್, ಐ ಥಿಂಕ್ ಒನ್ ಆಫ್ ಮೈ ದರ್ಶನ್ ಸರು, ಅಪ್ಪು ಸರು, ಐ ಥಿಂಕ್ ತುಂಬ ಅವ್ರ ಸಿನಿಮಾಗಳನ್ನ ಫಸ್ಟ್ ಡೇ ಫಸ್ಟ್ ಎಲ್ಲ ನೋಡ್ಕೊಂಡು ಬಂದಿದ್ದು ಕಾಲೇಜ್ ಟೈಮಿಂದ. ಐ ಥಿಂಕ್ ಯಾವಾಗಲೂ ಒಂದು ಅವ್ರ ಸಾಂಗು ಬೊಂಬೆ ಎಳಿತೈತೆ ಆಗಿರ್ಬೋದು,
ಪ್ರತಿಯೊಂದು ಮೊನ್ನೆ ಆಕಾಶ ರಿಲೀಸ್ ಆಯಿತು. ಹೌದು. ಸೊ ಅದೆಲ್ಲ ನೋಡಿದಾಗ ಆ್ಯಂಡ್ ಒಂದು ತುಂಬ ನೆನಪು ಕಾಡ್ತಾ ಇರುತ್ತೆ ನಮಗೆ. ಸೊ ವೆರಿ ಅನ್ಫಾರ್ಚುನೇಟ್ ಅದಾಗಿದ್ದು. ಬಟ್ ಹೌದು ಅವ್ರ ಬರ್ಡೇ ನಾಳೆ. ಸೊ ಐ ಥಿಂಕ್ ಇಟ್ಸ್ ಒನ್ ಗುಡ್ ಇದು, ಯಾಕಂದರೆ ಅವ್ರ ಬರ್ಡೇಗೆ ಸುಮಾರು ಸತಿ ನಾನು ಅವ್ರ ಮನೆಗೆ ಹೋಗಿ ಎಲ್ಲ ವಿಶ್ ಮಾಡಿದೆ. ಬಟ್ ಇಟ್ಸ್ ನೈಸ್ ಒಂದು ಅವ್ರ ಬರ್ಡೇ ಅಂತ ಬಂದಾಗ. ಆ್ಯಕ್ಚುಲಿ ಒಂದು ಪ್ಲ್ಯಾನ್ ಇತ್ತು, ಒಂದು ಪೋಸ್ಟರು ಮತ್ತು ಇದೆಲ್ಲ ರಿಲೀಸ್ ಮಾಡೋಂಥ. ಬಟ್ ಐ ಡೋಂಟ್ ನೋ. ಸೊ ಅದೊಂದು ಪ್ಲ್ಯಾನ್ ಇತ್ತು ಅವ್ರ ಬರ್ಡೇಗೆ ಒಂದು ಇದು ಮಾಡುತ್ತೆ. ಬಟ್ ಐ ಥಿಂಕ್ ಬಿಕಾಸ್ ಆಫ್ ಸಮ್ ಇದಾಗಿದೆ. ಸೊ ಅವ್ರ ಬರ್ಡೇ ಅಂತ ಐ ಥಿಂಕ್ ಅವ್ರಿಗೆ ಅಂತ ಒಂದು ಆಮೇಲೆ ಬೇಕಾದ್ರೆ ಒಂದು ಹಾಡೇ ಡೆಡಿಕೇಟ್ ಮಾಡಿ ಅವ್ರಿಗೆ. ಓಕೆ, ಖಂಡಿತ ಹಾಡ. ಸೊ ಈಗ ಅಪ್ಪು ಅವ್ರ ಸರ್ ಬರ್ತಾರೆ. ಆಮೇಲೆ ಯುಗಾದಿ ಹಬ್ಬ ಬೇರೆ ಬಂತು ಸರ್. ಯುಗಾದಿ ಹಬ್ಬ ಇವತ್ತಿನ ದಿವಸನೇ ಹಬ್ಬ ಅಂತ, ಯಾಕಂದ್ರೆ ಇದು ಬರೋದು ಈ ಯುಗಾದಿ ಹಬ್ಬದ ದಿವಸನೇ ಇವತ್ತಿನ. ಸೊ ಏನು ಹೇಳ್ತೀರಿ ಯುಗಾದಿ ಹಬ್ಬ ಹೇಗೆ ಆಚರಿಸ್ತೀರಾ ಮನೇಲಿ? ಇದೇನಿಲ್ಲ ಸರ್, ನಮ್ಮದು ತುಂಬ ಸಿಂಪಲ್ ಆಗಿರುತ್ತೆ. 3 ಜನ ಅದೇ ಹೇಳಿದ್ರಪ್ಪ, ಮಾತಾಡ್ಕೊಂಡಿದ್ರ ಇಲ್ಲ ಎಲ್ಲ ಸಿಂಪಲ್ ಅಂತ ಇದ್ದೀರಾ. ಯುಗಾದಿ ಹಬ್ಬ ನಾವು ಮೈ ಮೇಲೆ ಶರ್ಟ್ ಹಾಕೊಂಡು ಓಡಾಡ್ತೀವಿ. ಇಲ್ಲ ಅಂದ್ರೆ ಮನೆಯಲ್ಲಿ ಅಮ್ಮ ಪೂಜೆ ಇರುತ್ತೆ, ಒಳ್ಳೆ ಊಟ, ಸ್ನಾನ, ಒಬ್ಬಟ್ಟು. ಯಾವ ಎಣ್ಣೆ? ಹಳ್ಳೆಣ್ಣೆ ಹಳ್ಳೆಣ್ಣೆ ಅಂತ ಹೇಳ್ಬೇಕು ತಾನೇ ನೀವು. ಎಣ್ಣೆ ಅಂದ್ರೆ ನಾವೇನು ನಾನು ತಪ್ಪಂತ ಓಪನ್ ಮಾಡಿ ಹಾಕೊಂಡು ಅದು ನೆಕ್ಸ್ಟ್ ಇರುತ್ತಲ್ವಾ, ಅದೇ ತಾನೇ ಮಾಡೋದು. ಹೊಸ್ತಡ್ಕೋ, ಅಯ್ಯೋ ಅದಂತೂ ಬಹಳ ಗ್ರ್ಯಾಂಡ್. ನೋಡಿ ಇದು ಗ್ರ್ಯಾಂಡ್. ಹೊಸ್ತಡ್ಕೋ ಟಪ್ ಅಂತ ಹೊಡೆದು ಓಪನ್ ಮಾಡೋದು ಗ್ರ್ಯಾಂಡ್. ಯುಗಾದಿ ಹಬ್ಬ ಸಿಂಪಲ್. ಒಬ್ಬಟ್ಟು ಹೌದು, ಕರೆಕ್ಟ್. ಇದಂದ್ರೆ ಒಂದು 1/4 kg ಅರ್ಧ kg ಆ ಥರ ಪೀಸ್ ಜಾಸ್ತಿ. ನಿಮ್ಗೆ ಇಷ್ಟ ಅನ್ಸುತ್ತೆ ನಾನ್ ವೆಜ್ ತುಂಬಾ? ವೆಜ್. ನೀವು ಮೇಡಮ್? ಒಂದಿನೂ ಸೆಟಲ್ ವೆಜ್. ನಾನ್ ವೆಜ್ ವೆಜ್ ಇಷ್ಟ ಅಂತ ಒಂದಿನೂ ಕರೆಕ್ಟ್ ಆಗಿ ತಿನ್ನಲ್ಲ. ಹೌದಾ? ತಿನ್ನಿಲ್ಲ ಯಾಕೆ? ದಪ್ಪ ಆಗ್ಬಿಡ್ತಾರೆ. ಡೈರೆಕ್ಟರ್ ಸರ್ ನಾನು ಡಯಟ್ ಅಲ್ಲಿ ಇದ್ದೀನಿ, ಸ್ವಲ್ಪ ಚಿಕನ್ ತರ್ಬೋದಾ? ಸ್ವಲ್ಪ ಚಿಕನ್ ಪಾಪ ಯಾವತ್ತೂ ಡಿಮಾಂಡ್ ಮಾಡಿಲ್ಲ, ಬಟ್ ತರಿಸ್ತಾ ಇದೆ. I love non-veg more than veg. ಈ ನಡುವೆ ಯಾಕೋ ವೆಜ್ ಇಷ್ಟ ಆಗಿದೆ ಸರಿ. ಸರ್ ಈಗ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಸೊ ಯಾಕಂದ್ರೆ ಫಸ್ಟ್ ಸಿನಿಮಾ ಓಕೆನಾ? ಸೊ ಅದು ಫಸ್ಟ್ ಸಿನಿಮಾ ಅನ್ಸಿಲ್ಲ, ಯಾಕಂದ್ರೆ ನಾನು ಕೂಡ ಅದರಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದಾರೆ. ಪ್ರೊಡ್ಯೂಸರು ನನಗಿದು 2ನೇ ಸಿನಿಮಾ ಚಾಣಕ್ಯ ಆದ್ಮೇಲೆ ನೆಕ್ಸ್ಟ್ ನಿಮ್ಮ ಜೊತೆ ನಮ್ಗೆ ಸಿಕ್ಕಿರೋದು ಅವಕಾಶ ಅದು ನಮ್ಮ ಭಾಗ್ಯ ಅಂತ ತಿಳ್ಕೊತೀನಿ. ಯಾಕಂದ್ರೆ ನಾವು ಕೀರ್ತಿ ಸರ್ ಅವ್ರನ್ನ ನೋಡಿರೋದು ವಿಲನ್ ಕ್ಯಾರೆಕ್ಟರ್ ನೋಡಿ ಅವ್ರ ಮಗ ಹೀರೋ ಆಗಿ ಅವ್ರ ಜೊತೆ ನಮ್ಗೆ ಸಿಕ್ಕಿದೆ. ಯಾಕಂದ್ರೆ ನಾವು ಆ ಕಣ್ಣು ಸಲಿಗೆ ಅದನ್ನ ನೋಡಿದಾಗ ಅವಾಗ ನಾನು ನಿಮಗೆ ನಾನು ನೋಡಲೇ ಇಲ್ಲ, ನಿಮ್ಮನ್ನ ಭೇಟಿ ಆಗಿರಲಿಲ್ಲ. ಸೊ ಚಾಣಕ್ಯದಿಂದ ಭೇಟಿ ಆದ್ವಿ. ಸೊ ಈಗ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಸರ್ ಆ್ಯಕ್ಚುಲಿ ಫಸ್ಟ್ ಸೆಟ್ಟಿಗೆ ಹೋದಾಗ ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಸೊ ಸ್ವಲ್ಪ ಕೆಲಸ ಕಲ್ತಿ ಬಂದಿರೋರು ಇರ್ತಾರಲ್ಲ, ಎಕ್ಸ್ಪೀರಿಯನ್ಸ್ ಆಯಿತು. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್ ನಮಗೂ ಅಷ್ಟೇ ವರ್ಕ್ ಮಾಡೋದಕ್ಕೆ. ಇಲ್ಲಾಂದ್ರೆ ನಾವು ಮಾಡಿದ್ದೆ ಸಹಿ ಇಲ್ಲ ಓಕೆ ಟೇಕ್ ಓಕೆ ಮಾಡೋದು ಅದಿರಲಿಲ್ಲ. ಸೊ ಅವ್ರ ಟೀಮ್, ಅವ್ರ ಕೋರ್ ಟೀಮ್ ಅಂತ ನೀನೇನಂತೆ. ಸೊ ಐ ಥಿಂಕ್ ಪ್ರತಿಯೊಬ್ಬರೂ ಐ ಥಿಂಕ್ ವೆರಿ ಸಪೋರ್ಟಿವ್. ಆ್ಯಂಡ್ ಒಂದು ಅವ್ರದ್ದು ಮತ್ತು ಒಂದು ಕ್ಯಾಮ್ರಾಮನ್ಸ್ ಅವ್ರದ್ದು ಒಂದು ಬಾಂಡಿಂಗ್ ಇದೆಯಲ್ಲ, ಅದು ಒಂದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಇವ್ರದ್ದು ಒಂದು ಇದಿರುತ್ತೆ, ಒಂದು ಥಾಟ್ ಪ್ರೊಸೆಸ್ ಇರುತ್ತೆ ಡೈರೆಕ್ಟರ್ಗೆ. ಸೊ ನಂದು ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅದನ್ನ ಅದೇ ರೀತಿ ತೋರಿಸೋದಿದ್ದಾರೆ. ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಡೈರೆಕ್ಟರ್ ಐ ಥಿಂಕ್ ಒಂದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಥರನೇ ಇದು ಮಾಡಿದ್ರು. ಆಮೇಲೆ ಇಷ್ಟೊಂದು ಕಲಾವಿದರನ್ನೆಲ್ಲ ಹೊತ್ಕೊಂಡು ಮಾಡೋದು. ಆ್ಯಂಡ್ ಜಾಸ್ತಿ ದೊಡ್ಡ ಬಜೆಟ್ ಅಂದಾಗ ಅವ್ರಿಗೂ ಫ್ರೀಡಮ್ ಇರುತ್ತೆ. ಬಟ್ ಒಂದು ಗುಡ್ ಡೀಸೆಂಟ್ ಬಜೆಟಲ್ಲಿ ಸಿನಿಮಾ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂದಾಗ ಚಾಲೆಂಜಸ್ ಜಾಸ್ತಿ. ಹಂಗಂತೇಳಿ ಬರೀ ದುಡ್ಡು ಹಾಕ್ಬಿಟ್ರೆ ಸಿನಿಮಾ ಅಲ್ಲ, ಬಟ್ ಇರೋದ್ರಲ್ಲಿ ಚೆನ್ನಾಗಿ ಮಾಡ್ಬೇಕಂದ್ರೆ ಐ ಥಿಂಕ್ ದಟ್ ಆ ಪೊಟೆನ್ಷಿಯಲ್ ಇದೆ. ಅದೇ ರೀತಿಯಲ್ಲಿ ಐ ಥಿಂಕ್ ದ ಎಂಟೈರ್ ಕ್ರೂ ಅವ್ರಿಗೆ ಒಂದು ಸಪೋರ್ಟ್ ಆಗಿ ಐ ಥಿಂಕ್ ಪ್ರತಿಯೊಬ್ಬರೂ ಇದ್ರು. ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲೂ ಯಾರು ಐ ಥಿಂಕ್ ಹಾರ್ಡ್ಲಿ ಅವ್ರ ಬಾಯಿಂದ ಬರಬೇಕು. ಇಲ್ಲ ವಿ ನಾಟ್ ಡಿಮ್ಯಾಂಡಿಂಗ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತಲ್ಲ. ಇನ್ನೂ ಬೇಕಂದರೆ ಸಿನಿಮಾಗೆ ಏನು ಬೇಕೋ ಅದನ್ನು ಫೈಟ್ ಮಾಡ್ತಿದ್ವಿ. ಇಲ್ಲ ಸರ್ ಸಾಂಗ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಫೈಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಸಿಂಜಿ ಥರ. ಸೊ ಅದರದ್ದು ಒಂದು ಇದಿತ್ತು. ಬಟ್ ಇಟ್ ಇಸ್ ಗುಡ್. ಪ್ರೊಡ್ಯೂಸರ್ ಸಪೋರ್ಟು ಹಂಗೆ ಇತ್ತು. ಓಕೆ, ಚಾಣಾಕ್ಷಲಿ ಅಂತೂ ತುಂಬ ಬಿಗ್ ಬಜೆಟ್ ಇದ್ದಿದ್ದು ಫಸ್ಟ್ ಸಿನಿಮಾಗೂ. ಸೊ ಇವುಗಳು ಕೂಡ ಹಾಗೆ ಮಾಡಿದ್ದಾರೆ.